ಪ್ರೀತಿಯ ಮಕ್ಕಳಿಗೆ ಸ್ವಾಗತ. ನಿಮಗೆಲ್ಲ ತಿಳಿದಿರೋ ಹಾಗೆ ಇನ್ನೇನು ಜನವರಿ 26 ಬರುತ್ತೆ. ಎಲ್ಲ ಶಾಲೆಗಳಲ್ಲಿಯೂ ಗಣರಾಜ್ಯೋತ್ಸವದ ಭಾಷಣವನ್ನು ಮಾಡೋದಕ್ಕೆ ಹೇಳ್ತಾರೆ. ಹಾಗಾಗಿ ನಿಮಗೆಲ್ಲ ಯೂಸ್ ಆಗೋ ಹಾಗೆ ಒಂದು ಸರಳವಾದ ರೀತಿಯಲ್ಲಿ ಗಣರಾಜ್ಯೋತ್ಸವದ ಭಾಷಣವನ್ನು ನಾನಿಲ್ಲಿ ಬರೆದಿದ್ದೇನೆ. ಭಾಷಣ ಮಾಡುವಾಗ ಸೌಮ್ಯವಾದ ರೀತಿಯಲ್ಲಿ ಭಾಷಣ ಮಾಡಬೇಕು. ಉಚ್ಚಾರಣೆ ಸೌಮ್ಯವಾಗಿರಬೇಕು. ವೇದಿಕೆಯ ಮೇಲೆ ಇರುವಂತಹ ಗಣ್ಯರಿಗೂ, ಶಿಕ್ಷಕರಿಗೂ ಹಾಗೂ ಪೋಷಕರು, ವಿದ್ಯಾರ್ಥಿಗಳಿಗೆ ನಮ್ಮ ಉಚ್ಚಾರಣೆ ಅಂದರೆ ನಮ್ಮ ವಾಯ್ಸ್ ಹಿತವಾಗಿ ಕೇಳುವಂತೆ ಇರಬೇಕು. ಹಾಗೆ ಅಲ್ಪ ಪ್ರಾಣ ಮಹಾಪ್ರಾಣದ ಉಚ್ಚಾರಣೆ ಕಡೆ ಗಮನ ಕೊಡಬೇಕು. ಇಲ್ಲಿ ನಾನು ಆಲ್ರೆಡಿ ಬರೆದಿದ್ದೀನಿ. ಅದನ್ನು ಹೇಗೆ ಭಾಷಣ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಮುಖ್ಯ ಶಿಕ್ಷಕರು, ಅತಿಥಿಗಳು, ಗುರುಗಳು, ಪೋಷಕರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಾವು ಗಣರಾಜ್ಯೋತ್ಸವವನ್ನು ಆಚರಿಸಲು ಸೇರಿದ್ದೇವೆ. ಇದು ಒಂದು ಹೆಮ್ಮೆಯ ದಿನ ಹಾಗೂ ರಾಷ್ಟ್ರೀಯ ಹಬ್ಬವೂ ಹೌದು. ಗಣರಾಜ್ಯೋತ್ಸವವನ್ನು ಪ್ರತಿ ವರ್ಷ ಜನವರಿ 26ರಂದು ಉತ್ಸಾಹದಿಂದ ಆಚರಿಸುತ್ತೇವೆ. ಹೆಸರೇ ಹೇಳುವಂತೆ ಗಣ ಎಂದರೆ ಗುಂಪು, ರಾಜ್ಯಗಳನ್ನು ಗುಂಪುಗಳನ್ನಾಗಿ ಮಾಡಿದ ದಿನ. ಹಾಗಾಗಿ ಉತ್ಸಾಹದಿಂದ ಈ ಉತ್ಸವವನ್ನು ಆಚರಿಸುತ್ತೇವೆ. ಇದೇ ಗಣರಾಜ್ಯೋತ್ಸವ. ಜನವರಿ 26, 1950ರಂದು ನಮ್ಮ ಸಂವಿಧಾನ ಜಾರಿಗೆ ಬಂದಿತು. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದ ಸಂಕೇತವಾಗಿದೆ. ನಾವು ನಮ್ಮ ದೇಶವನ್ನು ಪ್ರೀತಿಸೋಣ, ಗೌರವಿಸೋಣ. ಈ ದೇಶಕ್ಕೆ ಉತ್ತಮ ನಾಗರಿಕರಾಗಿರೋಣ. ನಾವು ದೇಶಕ್ಕಾಗಿ ಸೇವೆ ಸಲ್ಲಿಸೋಣ ಎಂದು ಹೇಳುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ. ಧನ್ಯವಾದಗಳು. ಹೀಗೆ ಅಲ್ಪ ಪ್ರಾಣ ಮಹಾಪ್ರಾಣದ ಉಚ್ಚಾರಣೆ, ಹಾಗೆ ಎಲ್ಲೆಲ್ಲಿ ಫುಲ್ ಸ್ಟಾಪ್ ಇರುತ್ತೆ ಅಲ್ಲಿ ನಿಲ್ಲಿಸಿ ಮತ್ತೆ ಮುಂದಿನ ವಾಕ್ಯ, ನೆಕ್ಸ್ಟ್ ವಾಕ್ಯನ ನೀಟಾಗಿ ಪ್ರೊನೌನ್ಸ್ ಮಾಡಬೇಕು. ಸುಮ್ಮನೆ ಓದ್ಕೊಂಡು ಹೋದರೆ ಅದು ಭಾಷಣ ಆಗಲ್ಲ. ಅರ್ಥಗರ್ಭಿತವಾಗಿ ಕೇಳೋರ್ಗೂ ಹಿತವಾಗಿರುವಂತೆ ನಾವು ಭಾಷಣ ಮಾಡಬೇಕು. ಆಗ ಎಲ್ಲರ ಮನಸ್ಸಿಗೂ ಮುಟ್ಟುತ್ತದೆ. ಈ ಭಾಷಣನ ಬರೆದಿರುವಂತಹ ವಿಡಿಯೋ ಕೂಡ ಇದೇ ಯೂಟ್ಯೂಬ್ ಚಾನಲ್ಲೇ ಇದೆ. ಅದನ್ನು ಹಾಕಿದ್ದೀನಿ, ಎಲ್ಲ ಹೋಗಿ ನೋಡ್ಬೋದು. ಹಾಗೆ ಎಲ್ಲರೂ ಚೆನ್ನಾಗಿ ಭಾಷಣ ಮಾಡಲಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್.